ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈ ವಿಡಿಯೋಸ್ ಎಲ್ಲನೂ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮತ್ತು ತುಂಬ ದಿನ ಕೂಡ ಆಗಿತ್ತು ವ್ಲಾಗ್ ಮಾಡಿ. ಸೊ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ನಮ್ಮನೇಲಿ ಮಾಡಿದಂಥ ದಸರಾ ಪೂಜೆ. ಸೊ ಈ ವರ್ಷ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ಯಾವಾಗಲೂ ಅಷ್ಟೇ ಫಸ್ಟ್ ಅಂಗಡೀಲಿ ಅಂದರೆ ನನ್ನ ಮೇಕಪ್ ಐಟಮ್ಸ್ ಎಲ್ಲ ಇಟ್ಟು ಅಂಗಡಿ ಪೂಜೆ ಮಾಡಿಕೊಂಡು ನಂದು ಕಿಟ್ಟೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ಬಟ್ ಆದರೆ ಈ ವರ್ಷ ಸ್ವಲ್ಪ ಜಾಸ್ತಿ ಟಯರ್ಡ್ ಇರೋದ್ರಿಂದ ಆಗ್ತಾಯಿಲ್ಲ. ಯಾಕೆಂದರೆ ಎರಡೂ ಕಡೆ ಮಾಡ್ಕೊಂಡು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂಥೇಳಿ ಅಮ್ಮ ಏನು ಮಾಡಿದ್ರು, ಮನೇಲೇ ಪೂಜೆ ಮಾಡೋಣ ಬಿಡು, ಸರಿ ಆಯಿತು ಮೇಕಪ್ ಕಿಟ್ಟೆಲ್ಲ ಇಟ್ಬಿಟ್ಟು ಅಂಥೇಳಿ ಅಮ್ಮ ಮನೇಲೇ ಮೇಕಪ್ ಕಿಟ್ಟು ಎಲ್ಲ ನೀಟಾಗಿ ಜೋಡಿಸಿ ಆರ್ಗನೈಸ್ ಮಾಡಿ ಅಮ್ಮನೇ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿದ್ರು. ನಾನು ಅಡುಗೆ ಕೆಲಸ ನೋಡಿಕೊಂಡೆ. ಸೊ ಮನೇಲೆಲ್ಲ ಪೂಜೆ ಮುಗಿಸಿ ಈಗ ಅಂಗಡಿಗೆ ಹೋಗಿ ಆನಂದ ಮತ್ತು ಗೊಂಬೆ ಅಂಗಡಿ ಪೂಜೆ ಮಾಡಿ, ಗಾಡಿ ಪೂಜೆ ಮಾಡಿ, ಹಾಗೆ ನಮ್ಮ ಮುದ್ದು ಬಂಗಾರಿದು ಸೈಕಲ್ ಪೂಜೆ ಕೂಡ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅಂಗಡಿಲಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಗಡಿ ಇಲ್ಲಿ ಎಲ್ಲ ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಕಳಸ ಇಟ್ಟು ನಾಮ ಬಳ್ದು ಎಲ್ಲ ಇದು ಮಾಡಿ ಪೂಜೆ ಮಾಡ್ತಾಯಿದ್ದೆ. ಬಟ್ ಯಾಕೋ ಈ ವರ್ಷ ಆಗ್ತಾಯಿಲ್ಲ ನನ್ನ ಕೈಲಿ. ಸೊ ಅದರಿಂದ ಮುಂದಿನ ವರ್ಷ ಒಟ್ಟಿಗೆ ಡಿಲಿವರಿ ಎಲ್ಲ ಆದಮೇಲೆ ಮುಂದಿನ ವರ್ಷ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಆನಂದನಿಗೆ ನೀನೇ ಮಾಡ್ಕೊಂಡು ಬಂದುಬಿಡು ಅಂತ ಹೇಳಿದ್ರಿಂದ ಅವ್ನಿಗೆ ಎಷ್ಟು ಬರುತ್ತೋ ಅಷ್ಟು ಎಲ್ಲ ನೀಟಾಗಿ ಅಲಂಕಾರ ಮಾಡಿ ಆನಂದ ಮತ್ತು ಅವ್ರ ಫ್ರೆಂಡ್ಸ್ ಕೂಡ ಸೇರಿಕೊಂಡು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಅಂಗಡಿ ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡಿ, ಡೆಕೋರೇಷನ್ ಅಂದರೆ ಸ್ವಲ್ಪ ಹೂವು ಎಲ್ಲ ತೊಗೊಬಂದು ಹಾಕಿ ಪೂಜೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಗೊಂಬೆ ಅಂದ್ಲು, ಅಮ್ಮ ನೀನು ಬಂದಿಲ್ಲ, ನಾನು ವೀಡಿಯೋ ಮಾಡ್ಕೊಂಬರ್ತೀನಿ ರಾಮ ಏನು. ಸೊ ಅದರಿಂದನೇ ಈ ಒಂದು ವೀಡಿಯೋ ನನಗೆ ಸಿಕ್ಕಿದ್ದು. ಇಲ್ಲಾಂತಂದಿದ್ರೆ ಅಂಗಡೀಲಿ ಹೇಗೆ ಪೂಜೆ ಆಯಿತು ಅಂತ ನಾವು ನೋಡೋಕೆ ಕೂಡ ಆಗ್ತಿರ್ಲಿಲ್ಲ. ಸೊ ಗೊಂಬೆ ಸ್ವಲ್ಪ ಶೇಕ್ ಮಾಡಿದ್ದಾಳೆ. ಬಟ್ ಆದರೂ ಈ ಏಜಲ್ಲಿ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದಾಳಲ್ಲ, ಅದಕ್ಕೆ ತುಂಬ ಖುಷಿ ಪಡಬೇಕು. ಸೊ ಇವಾಗ ಪೂಜೆನ ಆನಂದ ಮತ್ತು ಗೊಂಬೆ ಇಬ್ಬರು ಸೇರಿ ಮಾಡ್ತಾಯಿದ್ದಾರೆ. ಫಸ್ಟು ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದ್ದಾನಲ್ಲ ಈ ಸಲ ಎಲ್ಲ. ದೇವ್ರ ಹತ್ರ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾನೆ. ಸಾಕು, ಏನು ಬರ್ತಿರ್ಲಿಲ್ಲ ಪಾಪ ಅವನಿಗೆ ಅಂಥದ್ರಲ್ಲಿ ಇಷ್ಟು ಮಾಡಿದಾನಲ್ಲ, ಅದೇ ನನಗಂತೂ ಖುಷಿ ಆಯಿತು. ಅಟ್ಲೀಸ್ಟ್ ಇಷ್ಟಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹೇಗೋ ಚೆನ್ನಾಗಂತೂ ಮಾಡ್ಕೊಂಬಂದಿದ್ದಾನೆ. ಮುಂದಿನ ವರ್ಷ ದೇವ್ರದಿಂದ ಎಲ್ಲ ಚೆನ್ನಾಗಾಗಲಿ, ಡಿಲಿವರಿ ಎಲ್ಲ ಮುಗಿದ್ಮೇಲೆ ಚೆನ್ನಾಗಿ ಮಾಡೋಣ ನೆಕ್ಸ್ಟ್ ಇಯರು. ಆ್ಯಕ್ಚುಲಿ ಲಾಸ್ಟ್ ಇಯರು ದಸರಾ ಹಬ್ಬದ ಟೈಮಲ್ಲಿ ನಾವೆಲ್ಲರೂ ಫಾರಿನ್ ಟ್ರಿಪ್ ಹೋಗಿದ್ವಿ ಫ್ರೆಂಡ್ಸ್ ಜೊತೆ. ಥೈಲ್ಯಾಂಡಲ್ಲಿದ್ವಿ ಆಯುಧ ಪೂಜೆ ದಿನ. ಈ ಇಯರು ಪ್ರೆಗ್ನೆಂಟ್ ಅಂತೇಳಿ ಪೂಜೆ ಮಾಡೋಕ್ಕಾಗಿಲ್ಲ. ಬಟ್ ಲಾಸ್ಟ್ ಇಯರು ಆಯುಧ ಪೂಜೆ ಮಾಡಿಲ್ಲ ಅಂಥೇಳಿ ದೀಪಾವಳಿಲಿ ಪೂಜೆ ಮಾಡಿ ದೀಪಾವಳಿ ವ್ಲಾಗ್ ಕೂಡ ಹಾಕಿದ್ದೀನಿ. ನಿಮ್ಮ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಆವತ್ತು ಅಲ್ಲೇ ಪೂಜೆ ಮಾಡಿ ಪಟಾಕಿ ಎಲ್ಲ ಹೊಡೆದು ಸಖತ್ತಾಗಿ ಮಾಡಿದ್ವಿ. ಬಟ್ ಈ ಸಲ ದೀಪಾವಳಿ ಆದಮೇಲೆ ನಂದು ಡೆಲಿವರಿ ಡೇಟ್ ಇರೋದು. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇಯರಿಂದ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋಣ ಅಂಥೇಳಿ ಈ ಇಯರ್ ಯಾವುದೇ ಹಬ್ಬಗಳು ಕೂಡ ಏನೂ ಮಾಡ್ತಾಯಿಲ್ಲ, ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಆನಂದ ಪೂಜೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮನೆಗೆ ಬಂದಮೇಲೆ ಆ್ಯಕ್ಚುಲಿ ಏನಂದರೆ ನಮ್ಮ ಮನೆ ಕಡೆ ಅಂದರೆ ಆನಂದವ್ರ ಮನೆ ಕಡೆ ದಸರಾ ಹಬ್ಬದ ದಿನ ದೊಡ್ಡವ್ರಿಗೆ ಬಟ್ಟೆ ಇಟ್ಟು ಪೂಜೆ ಮಾಡ್ತಾರೆ. ಬಟ್ ಆದರೆ ನಮ್ಮ ಫ್ಯಾಮಿಲಿ ದೊಡ್ಡವರು ಅಂತ ಹೇಳ್ಕೊಳ್ಳೋಕ್ಕೆ ವೇಸ್ಟ್ ಬಾಡಿಗಳು. ಸೊ ಅವರೇನು ಪೂಜೆ ಮಾಡಲ್ಲ. ಮಾಡ್ತಾರಂತೆ ಅವ್ರ ಅಣ್ಣ ಇರೋರು. ಬಟ್ ಅವ್ರು ಮಾಡಿದ್ರೂ ಅವ್ರು ಹೆಂಗೆ ಮಾಡ್ತಾರೆ ಏನು ಎತ್ತ ಅಂತ ನನಗೇನು ಹೇಳಿಲ್ಲ. ಅವ್ರ ಅಮ್ಮನ ಕೇಳಿದಕ್ಕೆ ಅವರು ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಸೊ ಬೇಡ ಅಂಥೇಳಿ ನನಗೆ ಎಷ್ಟು ಬರುತ್ತೋ ನಾನು ಅಷ್ಟು ಪೂಜೆ ಮಾಡೋಣ ಅಂಥೇಳಿ ಮನೇಲಿ ವಡೆ, ಪಾಯಸ, ಒಬ್ಬಟ್ಟು, ಸಾಂಬಾರು, ಅನ್ನ ಮತ್ತು ಒಂದೆರಡು ಪಲ್ಯ ಥರ ಏನಾದರೂ ಮಾಡಿ ದೇವ್ರ ಮುಂದೆ ಇಟ್ಬಿಟ್ಟು ಮತ್ತು ತೊಗೊಂಡೋಗಿ ಮೇಲ್ಗಡೆ ಕಾಗೆಗೆ ಇಟ್ಬಿಟ್ಟು ಪೂಜೆ ಮಾಡಿ ಆನಂದ, ನಾನು ಮತ್ತು ಗೊಂಬೆ 3 ಜನನು ಪ್ರತಿ ವರ್ಷ ಹೀಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಈ ವರ್ಷವೂ ಅಷ್ಟೇ ಅಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿದ್ರು. ಸೊ ಅಮ್ಮ ಪೂಜೆ ಎಲ್ಲ ಮುಗಿಸಿ ನಾನು ಅಡುಗೆ ಕೆಲಸ ನೋಡಿಕೊಂಡು ದೇವ್ರ ಮುಂದೆ ಎಲ್ಲ ಇಟ್ಟು ಪೂಜೆ ಮಾಡಿದೆ. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಗೊಂಬೆ ವೀಡಿಯೋ ಮಾಡಿದ್ದಾಳೆ, ಎಷ್ಟು ಚೆನ್ನಾಗಿ ಮಾಡಿ. ಬಟ್ ಇನ್ನೊಂದು ಏನಂತಂದರೆ ಪಾಪ ಅವಳಿಗೆ ಮಾಡಬೇಕು ಅಂದರೆ ಅವಳು ಗಾಡಿ ಓಡಿಸ್ತಾ ಇರೋದು, ಅವಳು ಸೈಕಲ್ ಮುಂದೆ ಹೋಗ್ತಾ ಇರೋದೆಲ್ಲ ವೀಡಿಯೋ ಮಾಡಿ ಅಂತ ಹೇಳೋಕೆ ಅವಳಿಗೆ ಗೊತ್ತಾಗಲಿಲ್ಲ. ನಾನಿದ್ದಿದ್ರೆ ಅಂದರೆ ನಿಂಬೆಹಣ್ಣೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಗಾಡಿ ಮುಂದಕ್ಕೆ ತೊಗೊಂಡೋಗ್ತಾರಲ್ಲ ಅದೆಲ್ಲ ವೀಡಿಯೋ ಮಾಡ್ತಿದ್ದೆ. ಬಟ್ ಆದರೂ ಇಷ್ಟಾದರೂ ಮಾಡಿದಾಳಲ್ಲ ಅಂತ ಖುಷಿ ಆಗುತ್ತೆ. ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದಾರೆ. ಸೊ ಈ ವರ್ಷ ಸಿಂಪಲ್ಲಾಗಿ ಇಷ್ಟೇ ಮಾಡಿರೋದು ಹಬ್ಬನ. ನೋಡಿ ಆನಂದ ಹೇಗೆ ಪೂಜೆ ಮಾಡ್ತಿದ್ದಾನೆ ಅಂತ. ಗೊಂಬೆ ಅಂತೂ ನಾನು ಮಾಡೋ ವೀಡಿಯೋಗಳನ್ನೆಲ್ಲ ನೋಡಿ ಏನೇನೋ ಕ್ರಿಯೇಟಿವ್ ಆಗೆಲ್ಲ ತೆಗಿಯೋಕೆ ಹೋಗ್ತಾಳೆ. ಬಟ್ ಆದರೆ ಪಾಪ ಅವಳಿಗೆ ಗೊತ್ತಾಗಲ್ಲ, ಬೆರಳು ಅಡ್ಡ ಇಟ್ಟುಬಿಟ್ಟಿರ್ತಾಳೆ. ಅರ್ಧಕ್ಕರ್ಧ ವೀಡಿಯೋ ರೆಕಾರ್ಡ್ ಆಗಿರುತ್ತೆ, ಅರ್ಧಕ್ಕರ್ಧ ವೀಡಿಯೋ ರೆಕಾರ್ಡ್ ಆಗಿರಲ್ಲ.
ಬಟ್ ಆದರೂ ಪರವಾಗಿಲ್ಲ, ಎಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡಬೇಕು ಇದೆಲ್ಲ ಅನ್ನೋದು ಗೊತ್ತಿದೆಯಲ್ಲ, ಅದು ಈ ಏಜ್ಗೆ ಅದಕ್ಕೆ ಖುಷಿ ಪಡಬೇಕು. ಅವಳಿಗೆ ಏನಂದರೆ ಅವಳು ಸೈಕಲ್ ಓಡಿಸೋದು ತೆಗ್ದಿಲ್ಲ ಅಂತ ಸಖತ್ ಕೋಪ ಬಂದುಬಿಟ್ಟಿದೆ ಅವಳಿಗೆ. ಅದಕ್ಕೆ ಅವಳು ಈ ವಿಡಿಯೋನ ಅಪ್ಲೋಡ್ ಮಾಡಬೇಡ ಅಂತ ಜಗಳ ಮಾಡ್ತಾ ಇದ್ಲು. ಸೊ ನಾನು ನೋಡೋಣ ಇರು ಫಸ್ಟ್ ವೀಡಿಯೋ ಹೆಂಗೆ ಮಾಡಿದ್ಯೋ ಅಂತ ಇದ್ದೆ. ಸೊ ಆನಂದ ಇವತ್ತು ಫ್ರೀ ಮಾಡ್ಕೊಂಡ. ಸೊ ಅದರಿಂದ ಅವ್ನ ಮೊಬೈಲಿಂದ ಎಲ್ಲ ವೀಡಿಯೋಸ್ನ ಶೇರ್ ಮಾಡಿಕೊಂಡು ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೇಗೆ ಅಂದರೆ ಪ್ರತಿ ವರ್ಷ ಹೇಗೆ ಮಾಡ್ತೀವಿ ಅಂದರೆ ಈ ಥರ ಒಂದು ವೀಡಿಯೋಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಮನಸ್ಸಿಗೆ ಯಾವಾಗ ಬೇಜಾರಾಗಿರುತ್ತಲ್ಲ, ಸೊ ಆವಾಗ ನಮ್ಮ ವೀಡಿಯೋಸ್ನ ನಾವೇ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಆ್ಯಕ್ಚುಲಿ ಯಾರೋ ನೋಡಲಿ, ಅವ್ರು ನೋಡಲಿ, ಇವ್ರು ನೋಡಲಿ ಅಂತಲ್ಲ, ನಾನು ನನಗೋಸ್ಕರ ಮಾಡ್ಕೊಳ್ತಾರಂಥ ವೀಡಿಯೋಸ್ ಇದೆಲ್ಲನೂ ಯೂಟ್ಯೂಬಲ್ಲಿ ತುಂಬ. ಯಾಕೆಂದರೆ ನಂದು ಮೆಮೊರೀಸ್ ತುಂಬಾ ಇದೆ ಹಳೇದೆಲ್ಲ. ಸೊ ಅದೆಲ್ಲ ನೆನೆಸ್ಕೊಂಡಾಗ ಬರೀ ಜಸ್ಟ್ ಫೋಟೋಸಲ್ಲಿ ಮಾತ್ರ ಇರ್ತಿತ್ತು. ಬಟ್ ಆದರೆ ಇವಾಗ ಏನಂದರೆ ಸಮ್ಟೈಮ್ಸು ಗ್ಯಾಲ್ರಿ ಫುಲ್ ಆಗುತ್ತೆ. ಸೊ ಆ ಟೈಮಲ್ಲೆಲ್ಲನೂ ನಮಗೆ ಹಳೆ ಮೆಮೊರೀಸ್ ಏನಾದರೂ ನೋಡಬೇಕು, ಇದು ಮಾಡಬೇಕು ಅಂದಾಗ ಅದೇನು ಸಿಗೋದೇ ಇಲ್ಲ ಗೊತ್ತಾ. ಸೊ ಈ ಥರ ಒಂದು ಯೂಟ್ಯೂಬಲ್ಲಿ ಹಾಕೋದ್ರಿಂದ ನನಗದೊಂಥರ ಏನೋ ಒಂಥರ ಖುಷಿ ಇದೆ. ನನ್ನ ವೀಡಿಯೋಸ್ನ ನಾನೇ ನೋಡಿದಾಗ ಸಮ್ಟೈಮ್ಸ್ ಎಷ್ಟು ಎಂಜಾಯ್ ಮಾಡ್ತೀವಿ ಗೊತ್ತಾ. ಮತ್ತು ನಾವು ಒಂದು ಟ್ರಿಪ್ಸ್ ಹೋಗಿದ್ದಾಗ ಮಾಡಿರೋಂಥ ವೀಡಿಯೋ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ವೀಡಿಯೋಸ್ನೂ ನೋಡಿದಾಗ ನಮ್ಮ ವೀಡಿಯೋಸ್ನ ನಮಗೆ ನಾವೇ ನೋಡ್ಕೊಂಡಾಗ ಏನೋ ಒಂಥರ ಖುಷಿ ಆಗುತ್ತೆ. ಮತ್ತು ಹಾಗೆ ನನ್ನ ಮಗಳು ಅಷ್ಟೇನೆ, ಅವಳು ಎಷ್ಟು ಬೇಗ ಒಂದೊಂದು ವೀಡಿಯೋಲೂ ಒಂದೊಂದು ಥರ ಕಾಣಿಸ್ತಾಳೆ. ಅದೆಲ್ಲ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತಪ್ಪ ಈ ಥರ ವೀಡಿಯೋಸ್ ಮಾಡೋದ್ರಿಂದ. ನೀವು ಅಷ್ಟೇ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇರೋರಲ್ಲಿ ನಿಮಗೂ ಕೂಡ ಮೆಮೊರೀಸ್ನೆಲ್ಲನೂ ಒಂದು ಪ್ರಿಸರ್ವ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಅದು ಬೇಕಿದ್ರೆ ನೀವು ಪ್ರೈವೇಟಲ್ಲಿ ಕೂಡ ಇಟ್ಕೊಳ್ಬೋದು, ನಿಮಗೆ ಯಾರೂ ನೋಡಬಾರ್ದು ಅನ್ನೋ ಥರ ಇದ್ದರೆ. ಇಲ್ಲ ಪಬ್ಲಿಕ್ ಕೂಡ ಹಾಕ್ಬೋದು. ಯಾಕೆಂದರೆ ನಿಮ್ಮ ಫ್ಯಾಮಿಲೀಲಿ ಯಾರಾದರೂ ನೋಡಬೇಕು ಅಂತ ಹೇಳಿದ್ರೂ ಕೂಡ ನೋಡೋದ್ರಲ್ಲಿ ಏನು ತಪ್ಪಿಲ್ಲ, ಏನು ತಪ್ಪೇನಿದೆ. ನಾವೇನಾದರೂ ಕೆಟ್ಟದಾಗಿ ಮಾಡಿದ್ರೆ ಮಾತ್ರ ಅದು ತಪ್ಪು ಅಷ್ಟೇ. ಸೊ ನನ್ನ ವೀಡಿಯೋಸ್ ನೋಡೋರಲ್ಲಿ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಇವಾಗಲೇ ಹೋಗಿ ಸ್ಟಾರ್ಟ್ ಮಾಡಿ ವ್ಲಾಗ್ ಮಾಡೋದನ್ನು. ಓಕೆ, ಹೀಗೆ ನನಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ನಾನು ನಿಮ್ಗೆ ಹಾಗೆ ಸಪೋರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.